ಅವರು ಈ ಡೆಡ್ ಲೈನ್ ಕುರಿತಾಗಿ ತಿಳಿಸಿದ್ದಾರಂತೆ. ಇನ್ನು ಡಿಕೆಶಿ ಡೆಡ್ ಲೈನ್ ಬಗ್ಗೆ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ನವೆಂಬರ್ 21ರಂದು ಡಿಕೆಶಿ ಪದಗ್ರಹಣಕ್ಕೆ ಸಮಯ ನಿಗದಿಯಾಗಿದೆ ಅನ್ನುವಂತಹ ಚರ್ಚೆ ನಡೀತಾ ಇದೆ. ಆ ಚರ್ಚೆಗೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಸಿಎಂ ಸಿದ್ದರಾಮಯ್ಯನವರನ್ನ ಪ್ರಶ್ನೆ ಮಾಡಿದ್ರು. ಆಗ ಗರಂ ಆಗಿದ್ದಾರೆ. ನಿಮಗೆ ಹೇಳಿದ್ರಾ? ನಿಮಗೆ ಯಾರು ಹೇಳಿದ್ದು? ಆಸ್ ಇಟ್ ಇಸ್ ಅವರ ಯೂಶುವಲ್ ಸ್ಟೈಲ್ನಲ್ಲಿ ಅವರು ಪ್ರಶ್ನೆ ಮಾಡಿದ್ದಾರೆ. ನಿಮ್ಗೇನ್ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ? ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರ? ನಿಮ್ಗೆ ಹೇಳಿದ್ರೇನೆ? ನಿಮ್ಗೇನ್ ಗೊತ್ತಾಯ್ತು? ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪತ್ರಿಕೆಯಲ್ಲಿ ಏನ್ ನೋಡಿದ್ಯಾ? ಎಲ್ಲಿ? ಯಾವ ಪತ್ರಿಕೆಯಲ್ಲಿ? ಯಾವ ಪತ್ರಿಕೆ? ಪತ್ರಿಕೆ ಯಾವುದು? ನಾ ಎಲ್ಲ ಪತ್ರಿಕೆನೂ ಓದ್ತೀನಿ, ಎಲ್ಲೂ ನೋಡಿಲ್ಲ. ಶಿವಕುಮಾರ್ ಅವರು 21ಕ್ಕೆ ಪದಗ್ರಹಣ ಮಾಡ್ತಾರೆ ಅಂತ ಹೇಳಿ ಡೇಟ್ ಫಿಕ್ಸ್ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಿದೆ. ನಿಮ್ಗೆ ಹೇಳಿದ್ರ? ನಿಮ್ಗೆ ಹೇಳಿದ್ರೇನೆ? ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಶತಾಯಗತಾಯ ನವೆಂಬರ್ 21ಕ್ಕೆ ಪದಗ್ರಹಣ ಆಗಲೇಬೇಕು ನಂದು ಅನ್ನುವಂಥ ಪಟ್ಟನ್ನ ಹಿಡಿದಿದ್ದಾರೆ. ಹೈಕಮಾಂಡ್ಗೂ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಂಡ್ ಇಂಟ್ರೆಸ್ಟಿಂಗ್ಲಿ ಸಿಎಂ ಆಪ್ತರಿಗೂ ಕೂಡ ಕರೆ ಮಾಡಿ ಇದ್ರ ಬಗ್ಗೆ ಹೇಳಿದ್ದಾರಂತೆ. ಮತ್ತೊಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿಮಗೆ ಯಾರು ಹೇಳಿದ್ದು ಅಂತ ಮಾಧ್ಯಮದವರ ಮೇಲೇನೆ ಮರು ಪ್ರಶ್ನೆಯನ್ನ ಹಾಕ್ತಾರೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಒಂದ್ ಕಡೆ ಶತಾಯಗತಾಯ ಈ ದಿನಾಂಕಕ್ಕೆ ನಾನು ಸಿಎಂ ಆಗಲೇಬೇಕು ಅಂತ ಡಿಸಿಎಂ ಡಿಕೆ ಶಿವಕುಮಾರ್, ಮತ್ತೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರಿಗೆ ಗೊಂದಲ, ಹೈಕಮಾಂಡ್ ಮುಂದುವರಿಯಕ್ಕೆ ಬಿಡುತ್ತಾ ಇಲ್ವಾ ಅಂತ ಹೇಳಿ. ಸೊ ಈ ಎಲ್ಲ ಜಂಜಾಟದಲ್ಲಿ ನವೆಂಬರ್ 21ಕ್ಕೆ ಡಿಸಿಎಂ ಅವರ ಇಂಗಿತದ ಪ್ರಕಾರ ಸಿಎಂ ಆಗೋದು ಫಿಕ್ಸ್ ಆಗಿದ್ರೆ, ಅವರೇ ಹೇಳ್ಕೊಂಡಿರೋ ಪ್ರಕಾರ ಹೇಳೋ ಹಾಗಿದ್ರೆ ಕ್ರಾಂತಿ ಚರ್ಚೆ ಬೆನ್ನಲ್ಲೇ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಂ ಗಾದಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ಮೇಲೆ ನಿರಂತರವಾಗಿ ಒತ್ತಡ ಹಾಕುವಂಥ ಪ್ರಯತ್ನ ಕೂಡ ಈಗ ಸಾಗ್ತಿದೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಅಂದರೆ ಪದೇ ಪದೇ ದೆಹಲಿಗೆ ತೆರಳಿದಂತಹ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ನವೆಂಬರ್ 21ರಂದು ನನಗೆ ಸಿಎಂ ಗಾದಿ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಸೊ ದೆಹಲಿಯಲ್ಲಿ ಕೂಡ ರಾಹುಲ್ ಗಾಂಧಿಗೆ ಇನ್ನಿಲ್ಲದ ಪ್ರಯತ್ನ ನಡೆಸಿದಂತಹ ಡಿಕೆ ಶಿವಕುಮಾರ್ ಅವರು ಒಂದು ವೇಣುಗೋಪಾಲ್ ಅವ್ರ ಜೊತೆ ಕೂಡ ಮಾತಾಡೋದಕ್ಕೆ ಒಂದು ಹಂತದಲ್ಲಿ ಪ್ರಯತ್ನ ನಡೆಸಿದ್ರು. ಆದರೆ ಯಾರ ಭೇಟಿಗೂ ಅವಕಾಶ ಸಿಗದೇ ಇರುವಂಥ ಕಾರಣಕ್ಕಾಗಿ ವಾಪಸ್ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಸಹಜವಾಗಿ ಕೂಡ ಈ ನವೆಂಬರ್ 21 ನನಗೊಂದು ಅವಕಾಶ ಕೊಡಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಿಗಿಪಟ್ಟನ್ನು ಹಿಡಿದಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿದೆ. ಆದರೆ ಈ ಬಿಗಿಪಟ್ಟಿಗೆ ಕಾರಣ ಆದರೂ ಏನು ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಬಲ್ಲ ಮೂಲಗಳ ಪ್ರಕಾರ ಆಪ್ತ ಜೋಯಿಶಿ ಒಬ್ಬರು ಡಿಕೆ ಶಿವಕುಮಾರ್ ಅವರಿಗೆ 3 ದಿನಾಂಕಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಆ 3 ದಿನಾಂಕಗಳಲ್ಲಿ ಸಿಎಂ ಗಾದಿಯನ್ನು ಅಲಂಕರಿಸುವುದಕ್ಕೆ ಅವಕಾಶ ಇದೆ ಅನ್ನುವಂಥ ಮಾಹಿತಿ ಸಲಹೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೇಳಿ ಬರ್ತಿದೆ. ಒಂದು ವೇಳೆ ಆ 3 ದಿನಾಂಕಗಳಲ್ಲಿ ಸಿಎಂ ಗಾದಿ ಅಲಂಕರಿಸದೇ ಇದ್ದಲ್ಲಿ ಮುಂದೆ ಭವಿಷ್ಯದಲ್ಲಿ ಸಿಎಂ ಆಗೋದಿಲ್ಲ ಅನ್ನುವಂತಹ ಸಲಹೆಯನ್ನು ಜ್ಯೋತಿಷಿಗಳು ನೀಡಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಆ ಹಿನ್ನೆಲೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಶತಾಯಗತಾಯ ನವೆಂಬರ್ ತಿಂಗಳಲ್ಲಿ ಆ 3 ದಿನಗಳಲ್ಲಿ ಯಾವುದಾದ್ರೂ ಒಂದರಲ್ಲಿ ನಾನು ಸಿಎಂ ಗಾದಿ ಅಲಂಕರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೈಕಮಾಂಡ್ ಮೇಲೆ ಒತ್ತಡ ತಂತ್ರವನ್ನು ಹಾಕುವಂಥ ಪ್ರಯತ್ನ ಆಗ್ತಿದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರೊಬ್ಬರಿಗೂ ಕೂಡ ದೂರವಾಣಿ ಕರೆ ಮಾಡಿ ನನಗೆ 3 ದಿನಗಳಲ್ಲಿ ನಾನು ಸಿಎಂ ಗಾದಿಯನ್ನು ಅಲಂಕರಿಸಬೇಕು ಅನ್ನುವಂಥ ಮಾತನ್ನ ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಹೈಕಮಾಂಡ್ ನಾಯಕರು ಹೈಕಮಾಂಡ್ ಮಟ್ಟದಲ್ಲಿ ಈ ಒಂದು ವಿಚಾರವಾಗಿ ಯಾವುದೇ ಚರ್ಚೆ ಆಗಿಲ್ಲ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಅಂದ್ರೆ ಬಿಹಾರ ಚುನಾವಣೆಯಲ್ಲಿ ಹೈಕಮಾಂಡ್ ನಾಯಕರು ಬ್ಯುಸಿ ಆಗಿರುವಂತಹ ಕಾರಣಕ್ಕಾಗಿ 3ನೇ ವಾರ ಅಂದ್ರೆ ನವೆಂಬರ್ 3ನೇ ವಾರದಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಅಂದ್ರೆ ಬಿಹಾರ ಚುನಾವಣೆ ನಂತರ ಈ ಒಂದು ಪ್ರಕ್ರಿಯೆಗೆ ಸಂಬಂಧಪಟ್ಟಂಗೆ ಅಂದ್ರೆ ಸಂಪುಟ ಪುನಾರಚನೆ ಅಥವಾ ನಾಯಕತ್ವ ಬದಲಾವಣೆ ಅನ್ನುವಂಥದ್ದು ಕೂಡ ಈಗ ಸಾಕಷ್ಟು ಪ್ರಶ್ನೆ ಆಗ್ತಾ ಇರುವಂಥದ್ದು. ಆದ್ರೆ ಹೈಕಮಾಂಡ್ ಮಟ್ಟದಲ್ಲಿ ನಾಯಕತ್ವ ಬದಲಾವಣೆ ಅನ್ನೋದಕ್ಕಿಂತಲೂ ಸಂಪುಟ ಪುನಾರಚನೆ ಬಗ್ಗೆ ಒಂದಷ್ಟು ಚರ್ಚೆ ಆಗಿದೆ ಅನ್ನುವಂಥದ್ದು ಬಿಟ್ಟರೆ ಉಳಿದಂತೆ ನಾಯಕತ್ವದ ವಿಚಾರ ಯಾವುದೇ ಚರ್ಚೆ ಆಗಿಲ್ಲ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಿಗಿಪಟ್ಟನ್ನು ಹಿಡಿದಿದ್ದಾರೆ. ಈ ಒಂದು ಹಂತದಲ್ಲಿ ಒತ್ತಡ ಹಾಕದೇ ಇದ್ರೆ ಮುಂಬರುವ ದಿನಗಳಲ್ಲಿ ಅದು ಸಿಎಂ ಗಾದಿ ಅಲಂಕರಿಸಲು ಕಷ್ಟ ಸಾಧ್ಯ ಆಗುತ್ತೆ ಅನ್ನುವಂಥ ಸತ್ಯ ಅರಿತಿರುವಂಥ ಹಿನ್ನೆಲೆಯಲ್ಲಿ ಈಗಲಿಂದಲೇ ಕೂಡ ಒತ್ತಡ ತಂತ್ರ ಹಾಕುವಂಥ ಪ್ರಯತ್ನ ಮುಂದಾಗಿರುವಂಥದ್ದು. ರಾಹುಲ್. ರೈಟ್ ಹರೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.